ಕರ್ನಾಟಕದ ಚಿರಾಪುಂಜಿ ಅಂತ ನಾವು ಆಗುಂಬೆಯನ್ನ ಕರಿತೀವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಆಗುಂಬೆಯಲ್ಲಿರುವಂತಹ ಸನ್ಸೆಟ್ ಪಾಯಿಂಟ್ ಅನ್ನ ವೀಕ್ಷಣೆ ಮಾಡೋದಕ್ಕೆ ಅಂತ ಹೋಗ್ತಾರೆ. ಅಲ್ಲಿಂದ ಸನ್ಸೆಟ್ ಅನ್ನ ನೋಡಿ ಖುಷಿ ಪಡ್ತಾರೆ. ಅಣ್ಣಾವರ ಸಿನಿಮಾದಲ್ಲೂ ಕೂಡ ಈ ಸ್ಪಾಟ್ ಬಹಳ ಖ್ಯಾತಿಯನ್ನ ಪಡೆದುಕೊಂಡಿತ್ತು. ಈಗ ಅದೇ ಒಂದು ಸ್ಪಾಟ್ ಈಗ ಡೆಡ್ಲಿ ಸ್ಪಾಟ್ ಅನ್ನುವ ರೀತಿಯ ಹಂತಕ್ಕೆ ಹೋಗಿ ತಲುಪಿದೆ. ಯಾವ ಕಾರಣಕ್ಕೋಸ್ಕರ? ಹಾಗಾದ್ರೆ ಆಗುಂಬೆಯಲ್ಲಿರುವಂತಹ ಸನ್ಸೆಟ್ ಪಾಯಿಂಟ್ ನಲ್ಲಿ ಡೆಡ್ಲಿ ಸ್ಪಾಟ್ ಅಂತ ಯಾಕೆ ಹೇಳಲಾಗ್ತಾ ಇದೆ? ಅಂತದ್ದೇನಾಗಿದೆ ಅಲ್ಲಿ? ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ದಕ್ಷಿಣ ಭಾರತದ ಚಿರಾಪುಂಜಿ ಅಂತಲೇ ಕರೆಯಲ್ಪಡುವಂತ ಆಗುಂಬೆಯ ಸನ್ಸೆಟ್ ಪಾಯಿಂಟ್ ಈಗ ಅಪಘಾತಕ್ಕೆ ಆಹ್ವಾನವನ್ನ ನೀಡ್ತಾ ಇದೆ. ನಿಮ್ಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು. ನಾನೀಗ ಆಗುಂಬೆಯ ಬಳಿ ಇರುವಂತಹ ಸನ್ಸೆಟ್ ಪಾಯಿಂಟ್ ಬಳಿ ಇದ್ದೇನೆ. ಇಲ್ಲಿ ಸಾಕಷ್ಟು ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿರುವಂತದ್ದು. ಸನ್ಸೆಟ್ ಪಾಯಿಂಟ್ ನ ಬಳಿ ಇರುವಂತಹ ಇಲ್ಲಿ ವೀಕ್ಷಣಾ ಗ್ಯಾಲರಿ ಏನಿದೆ, ಇಲ್ಲಿ ಸಾಕಷ್ಟು ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿದೆ. ಸ್ವಲ್ಪ ಯಾಮಾರಿದ್ರು ಸಹ ಇಲ್ಲಿ ಬರುವಂತಹ ಪ್ರವಾಸಿಗರು ಅಪಘಾತಕ್ಕೆ ಅವಘಡಕ್ಕೆ ಕಾರಣವಾಗುವಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಇರುವಂತದ್ದು. ಎಲ್ಲಾ ಕಬ್ಬಣಗಳು ತುಕ್ಕಿಡಿದ್ದಾವೆ, ಜೊತೆಗೆ ಇಲ್ಲಿರುವಂತಹ ಸಿಮೆಂಟ್ಗಳು ಸಹ ಕಿತ್ತೋಗಿರುವಂತದ್ದು. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ಸ್ವಲ್ಪ ಯಾಮಾರಿದ್ರು ಸಹ ಇಲ್ಲಿರುವಂತಹ ಪ್ರಮಾದಕ್ಕೆ ಬೀಳುವಂತಹ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ. ಅಷ್ಟಿದ್ರೂ ಸಹ ಇಲ್ಲಿಯವರೆಗೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಾಗಿರಬಹುದು, ಇಲ್ಲಿನ ರಾಜಕಾರಣಿಗಳು ಯಾರು ಸಹ ಇತ್ತ ಗಮನವನ್ನ ವಹಿಸ್ತಿಲ್ಲ. ನೋಡಬಹುದು ಹೇಗೆ ಎಲ್ಲವೂ ಸಹ ಸಿಮೆಂಟ್ ಕಿತ್ತೋಗಿರುವಂತದ್ದು. ಕೇವಲ ಕಬ್ಬಿಣದ ಮೇಲೆ ಇಲ್ಲಿ ವೀಕ್ಷಣಾ ಪಾಯಿಂಟ್ ಏನಿದೆ ಅದು ನಿಂತ್ಕೊಂಡಿರುವಂತದ್ದು. ಹಾಗಾಗಿ ಕೂಡಲೇ ಇಲ್ಲಿರುವಂತಹ ಈ ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿರುವಂತಹ ಸನ್ಸೆಟ್ ಪಾಯಿಂಟ್ ಅನ್ನ ಸರಿ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ದಿನಗಳ ಆಗ್ರಹವಾಗಿರುವಂತದ್ದು. ಇಲ್ಲಿ ಪ್ರತಿನಿತ್ಯವೂ ಸಾವಿರಾರು ಜನ ಈ ಸನ್ಸೆಟ್ ನೋಡ್ಲಿಕ್ಕೆ ಆಗುಂಬೆ ಬಳಿ ಬರ್ತಾರೆ. ಇಲ್ಲಿರುವಂತಹ ನಿಸರ್ಗ ಪರಿಸರ ಆಗಿರಬಹುದು, ಪಶ್ಚಿಮ ಘಟ್ಟಗಳ ಅಭಯಾರಣ್ಯ, ಇಲ್ಲಿರುವಂತಹ ಪಕ್ಷಿ ಸಂಕುಲ, ಇವೆಲ್ಲವನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಆದ್ರೆ ಇಲ್ಲಿರುವಂತಹ ಸನ್ಸೆಟ್ ಪಾಯಿಂಟ್ ಈಗ ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿರುವಂತದ್ದು. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರಬಹುದು, ಜನಪ್ರತಿನಿಧಿಗಳು ಇದನ್ನು ಸರಿ ಮಾಡೋ ನಿಟ್ಟಿನಲ್ಲಿ ಗಮನವನ್ನ ವಹಿಸಬೇಕಿದೆ. ಕರ್ನಾಟಕದ ಚಿರಾಪುಂಜಿ ಅಂತ ನಾವು ಆಗುಂಬೆಯನ್ನ ಕರಿತೀವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಆಗುಂಬೆಯಲ್ಲಿರುವಂತಹ ಸನ್ಸೆಟ್ ಪಾಯಿಂಟ್ ಅನ್ನ ವೀಕ್ಷಣೆ ಮಾಡೋದಕ್ಕೆ ಅಂತ ಹೋಗ್ತಾರೆ. ಅಲ್ಲಿಂದ ಸನ್ಸೆಟ್ ಅನ್ನ ನೋಡಿ ಖುಷಿ ಪಡ್ತಾರೆ. ಅಣ್ಣಾವರ ಸಿನಿಮಾದಲ್ಲೂ ಕೂಡ ಈ ಸ್ಪಾಟ್ ಬಹಳ ಖ್ಯಾತಿಯನ್ನ ಪಡೆದುಕೊಂಡಿತ್ತು. ಈಗ ಅದೇ ಒಂದು ಸ್ಪಾಟ್ ಈಗ ಡೆಡ್ಲಿ ಸ್ಪಾಟ್ ಅನ್ನುವ ರೀತಿಯ ಹಂತಕ್ಕೆ ಹೋಗಿ ತಲುಪಿದೆ. ಯಾವ ಕಾರಣಕ್ಕೋಸ್ಕರ? ಹಾಗಾದ್ರೆ ಆಗುಂಬೆಯಲ್ಲಿರುವಂತಹ ಸನ್ಸೆಟ್ ಪಾಯಿಂಟ್ ನಲ್ಲಿ ಡೆಡ್ಲಿ ಸ್ಪಾಟ್ ಅಂತ ಯಾಕೆ ಹೇಳಲಾಗ್ತಾ ಇದೆ? ಅಂತದ್ದೇನಾಗಿದೆ ಅಲ್ಲಿ? ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ದಕ್ಷಿಣ ಭಾರತದ ಚಿರಾಪುಂಜಿ ಅಂತಲೇ ಕರೆಯಲ್ಪಡುವಂತ ಆಗುಂಬೆಯ ಸನ್ಸೆಟ್ ಪಾಯಿಂಟ್ ಈಗ ಅಪಘಾತಕ್ಕೆ ಆಹ್ವಾನವನ್ನ ನೀಡ್ತಾ ಇದೆ. ನಿಮ್ಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು. ನಾನೀಗ ಆಗುಂಬೆಯ ಬಳಿ ಇರುವಂತಹ ಸನ್ಸೆಟ್ ಪಾಯಿಂಟ್ ಬಳಿ ಇದ್ದೇನೆ. ಇಲ್ಲಿ ಸಾಕಷ್ಟು ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿರುವಂತದ್ದು. ಸನ್ಸೆಟ್ ಪಾಯಿಂಟ್ ನ ಬಳಿ ಇರುವಂತಹ ಇಲ್ಲಿ ವೀಕ್ಷಣಾ ಗ್ಯಾಲರಿ ಏನಿದೆ, ಇಲ್ಲಿ ಸಾಕಷ್ಟು ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿದೆ. ಸ್ವಲ್ಪ ಯಾಮಾರಿದ್ರು ಸಹ ಇಲ್ಲಿ ಬರುವಂತಹ ಪ್ರವಾಸಿಗರು ಅಪಘಾತಕ್ಕೆ ಅವಘಡಕ್ಕೆ ಕಾರಣವಾಗುವಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಇರುವಂತದ್ದು. ಎಲ್ಲಾ ಕಬ್ಬಣಗಳು ತುಕ್ಕಿಡಿದ್ದಾವೆ, ಜೊತೆಗೆ ಇಲ್ಲಿರುವಂತಹ ಸಿಮೆಂಟ್ಗಳು ಸಹ ಕಿತ್ತೋಗಿರುವಂತದ್ದು. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ಸ್ವಲ್ಪ ಯಾಮಾರಿದ್ರು ಸಹ ಇಲ್ಲಿರುವಂತಹ ಪ್ರಮಾದಕ್ಕೆ ಬೀಳುವಂತಹ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ. ಅಷ್ಟಿದ್ರೂ ಸಹ ಇಲ್ಲಿಯವರೆಗೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಾಗಿರಬಹುದು, ಇಲ್ಲಿನ ರಾಜಕಾರಣಿಗಳು ಯಾರು ಸಹ ಇತ್ತ ಗಮನವನ್ನ ವಹಿಸ್ತಿಲ್ಲ. ನೋಡಬಹುದು ಹೇಗೆ ಎಲ್ಲವೂ ಸಹ ಸಿಮೆಂಟ್ ಕಿತ್ತೋಗಿರುವಂತದ್ದು. ಕೇವಲ ಕಬ್ಬಿಣದ ಮೇಲೆ ಇಲ್ಲಿ ವೀಕ್ಷಣಾ ಪಾಯಿಂಟ್ ಏನಿದೆ ಅದು ನಿಂತ್ಕೊಂಡಿರುವಂತದ್ದು. ಹಾಗಾಗಿ ಕೂಡಲೇ ಇಲ್ಲಿರುವಂತಹ ಈ ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿರುವಂತಹ ಸನ್ಸೆಟ್ ಪಾಯಿಂಟ್ ಅನ್ನ ಸರಿ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ದಿನಗಳ ಆಗ್ರಹವಾಗಿರುವಂತದ್ದು. ಇಲ್ಲಿ ಪ್ರತಿನಿತ್ಯವೂ ಸಾವಿರಾರು ಜನ ಈ ಸನ್ಸೆಟ್ ನೋಡ್ಲಿಕ್ಕೆ ಆಗುಂಬೆ ಬಳಿ ಬರ್ತಾರೆ. ಇಲ್ಲಿರುವಂತಹ ನಿಸರ್ಗ ಪರಿಸರ ಆಗಿರಬಹುದು, ಪಶ್ಚಿಮ ಘಟ್ಟಗಳ ಅಭಯಾರಣ್ಯ, ಇಲ್ಲಿರುವಂತಹ ಪಕ್ಷಿ ಸಂಕುಲ, ಇವೆಲ್ಲವನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಆದ್ರೆ ಇಲ್ಲಿರುವಂತಹ ಸನ್ಸೆಟ್ ಪಾಯಿಂಟ್ ಈಗ ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿರುವಂತದ್ದು. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರಬಹುದು, ಜನಪ್ರತಿನಿಧಿಗಳು ಇದನ್ನು ಸರಿ ಮಾಡೋ ನಿಟ್ಟಿನಲ್ಲಿ ಗಮನವನ್ನ ವಹಿಸಬೇಕಿದೆ. ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ. ಕರ್ನಾಟಕದ ಚಿರಾಪುಂಜಿ ಅಂತ ನಾವು ಆಗುಂಬೆಯನ್ನ ಕರಿತೀವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಆಗುಂಬೆಯಲ್ಲಿರುವಂತಹ ಸನ್ಸೆಟ್ ಪಾಯಿಂಟ್ ಅನ್ನ ವೀಕ್ಷಣೆ ಮಾಡೋದಕ್ಕೆ ಅಂತ ಹೋಗ್ತಾರೆ. ಅಲ್ಲಿಂದ ಸನ್ಸೆಟ್ ಅನ್ನ ನೋಡಿ ಖುಷಿ ಪಡ್ತಾರೆ. ಅಣ್ಣಾವರ ಸಿನಿಮಾದಲ್ಲೂ ಕೂಡ ಈ ಸ್ಪಾಟ್ ಬಹಳ ಖ್ಯಾತಿಯನ್ನ ಪಡೆದುಕೊಂಡಿತ್ತು. ಈಗ ಅದೇ ಒಂದು ಸ್ಪಾಟ್ ಈಗ
ಡೆಡ್ಲಿ ಸ್ಪಾಟ್ ಅನ್ನುವ ರೀತಿಯ ಹಂತಕ್ಕೆ ಹೋಗಿ ತಲುಪಿದೆ. ಯಾವ ಕಾರಣಕ್ಕೋಸ್ಕರ? ಹಾಗಾದ್ರೆ ಆಗುಂಬೆಯಲ್ಲಿರುವಂತಹ ಸನ್ಸೆಟ್ ಪಾಯಿಂಟ್ ನಲ್ಲಿ ಡೆಡ್ಲಿ ಸ್ಪಾಟ್ ಅಂತ ಯಾಕೆ ಹೇಳಲಾಗ್ತಾ ಇದೆ? ಅಂತದ್ದೇನಾಗಿದೆ ಅಲ್ಲಿ? ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ದಕ್ಷಿಣ ಭಾರತದ ಚಿರಾಪುಂಜಿ ಅಂತಲೇ ಕರೆಯಲ್ಪಡುವಂತ ಆಗುಂಬೆಯ ಸನ್ಸೆಟ್ ಪಾಯಿಂಟ್ ಈಗ ಅಪಘಾತಕ್ಕೆ ಆಹ್ವಾನವನ್ನ ನೀಡ್ತಾ ಇದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು. ನಾನೀಗ ಆಗುಂಬೆಯ ಬಳಿ ಇರುವಂತಹ ಸನ್ಸೆಟ್ ಪಾಯಿಂಟ್ ಬಳಿ ಇದ್ದೇನೆ. ಇಲ್ಲಿ ಸಾಕಷ್ಟು ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿರುವಂತದ್ದು. ಸನ್ಸೆಟ್ ಪಾಯಿಂಟ್ ನ ಬಳಿ ಇರುವಂತಹ ಇಲ್ಲಿ ವೀಕ್ಷಣಾ ಗ್ಯಾಲರಿ ಏನಿದೆ, ಇಲ್ಲಿ ಸಾಕಷ್ಟು ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿದೆ. ಸ್ವಲ್ಪ ಯಾಮಾರಿದ್ರು ಸಹ ಇಲ್ಲಿ ಬರುವಂತಹ ಪ್ರವಾಸಿಗರು ಅಪಘಾತಕ್ಕೆ ಅವಘಡಕ್ಕೆ ಕಾರಣವಾಗುವಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಇರುವಂತದ್ದು. ಎಲ್ಲಾ ಕಬ್ಬಣಗಳು ತುಕ್ಕಿಡಿದ್ದಾವೆ, ಜೊತೆಗೆ ಇಲ್ಲಿರುವಂತಹ ಸಿಮೆಂಟ್ಗಳು ಸಹ ಕಿತ್ತೋಗಿರುವಂತದ್ದು. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ಸ್ವಲ್ಪ ಯಾಮಾರಿದ್ರು ಸಹ ಇಲ್ಲಿರುವಂತಹ ಪ್ರಭಾತಕ್ಕೆ ಬೀಳುವಂತಹ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ. ಅಷ್ಟಿದ್ರೂ ಸಹ ಇಲ್ಲಿಯವರೆಗೆ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳಾಗಿರಬಹುದು, ಇಲ್ಲಿನ ರಾಜಕಾರಣಿಗಳು ಯಾರು ಸಹ ಇತ್ತ ಗಮನವನ್ನ ವಹಿಸ್ತಿಲ್ಲ. ನೋಡಬಹುದು ಹೇಗೆ ಎಲ್ಲವೂ ಸಹ ಸಿಮೆಂಟ್ ಕಿತ್ತೋಗಿರುವಂತದ್ದು. ಕೇವಲ ಕಬ್ಬಿಣದ ಮೇಲೆ ಇಲ್ಲಿ ವೀಕ್ಷಣಾ ಪಾಯಿಂಟ್ ಏನಿದೆ ಅದು ನಿಂತ್ಕೊಂಡಿರುವಂತದ್ದು. ಹಾಗಾಗಿ ಕೂಡಲೇ ಇಲ್ಲಿರುವಂತಹ ಈ ಅಪಘಾತಕ್ಕೆ ಆಹ್ವಾನವನ್ನು ನೀಡುತ್ತಿರುವಂತಹ ಸನ್ಸೆಟ್ ಪಾಯಿಂಟ್ ಅನ್ನ ಸರಿ ಮಾಡಬೇಕು ಎನ್ನುವಂಥದ್ದು ಸಾಕಷ್ಟು ದಿನಗಳ ಆಗ್ರಹವಾಗಿರುವಂತದ್ದು. ಇಲ್ಲಿ ಪ್ರತಿನಿತ್ಯವೂ ಸಾವಿರಾರು ಜನ ಈ ಸನ್ಸೆಟ್ ನೋಡ್ಲಿಕ್ಕೆ ಆಗುಂಬೆ ಬಳಿ ಬರ್ತಾರೆ. ಇಲ್ಲಿರುವಂತಹ ನಿಸರ್ಗ ಪರಿಸರ ಆಗಿರಬಹುದು, ಪಶ್ಚಿಮ ಘಟ್ಟಗಳ ಅಭಯಾರಣ್ಯ, ಇಲ್ಲಿರುವಂತಹ ಪಕ್ಷಿ ಸಂಕುಲ, ಇವೆಲ್ಲವನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಆದ್ರೆ ಇಲ್ಲಿರುವಂತಹ ಸನ್ಸೆಟ್ ಪಾಯಿಂಟ್ ಈಗ ಅಪಘಾತಕ್ಕೆ ಆಹ್ವಾನವನ್ನು ನೀಡುತ್ತಿರುವಂತದ್ದು. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರಬಹುದು, ಜನಪ್ರತಿನಿಧಿಗಳು ಇದನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಗಮನವನ್ನು ವಹಿಸಬೇಕಿದೆ. ಕರ್ನಾಟಕದ ಚಿರಾಪುಂಜಿ ಅಂತ ನಾವು ಆಗುಂಬೆಯನ್ನ ಕರಿತೀವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಆಗುಂಬೆಯಲ್ಲಿರುವಂತಹ ಸನ್ಸೆಟ್ ಪಾಯಿಂಟ್ ಅನ್ನ ವೀಕ್ಷಣೆ ಮಾಡೋದಕ್ಕೆ ಅಂತ ಹೋಗ್ತಾರೆ. ಅಲ್ಲಿಂದ ಸನ್ಸೆಟ್ ಅನ್ನ ನೋಡಿ ಖುಷಿ ಪಡ್ತಾರೆ. ಅಣ್ಣಾವರ ಸಿನಿಮಾದಲ್ಲೂ ಕೂಡ ಈ ಸ್ಪಾಟ್ ಬಹಳ ಖ್ಯಾತಿಯನ್ನ ಪಡೆದುಕೊಂಡಿತ್ತು. ಈಗ ಅದೇ ಒಂದು ಸ್ಪಾಟ್ ಈಗ ಡೆಡ್ಲಿ ಸ್ಪಾಟ್ ಅನ್ನುವ ರೀತಿಯ ಹಂತಕ್ಕೆ ಹೋಗಿ ತಲುಪಿದೆ. ಯಾವ ಕಾರಣಕ್ಕೋಸ್ಕರ? ಹಾಗಾದ್ರೆ ಆಗುಂಬೆಯಲ್ಲಿರುವಂತಹ ಸನ್ಸೆಟ್ ಪಾಯಿಂಟ್ ನಲ್ಲಿ ಡೆಡ್ಲಿ ಸ್ಪಾಟ್ ಅಂತ ಯಾಕೆ ಹೇಳಲಾಗ್ತಾ ಇದೆ? ಅಂತದ್ದೇನಾಗಿದೆ ಅಲ್ಲಿ? ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ದಕ್ಷಿಣ ಭಾರತದ ಚಿರಾಪುಂಜಿ ಅಂತಲೇ ಕರೆಯಲ್ಪಡುವಂತ ಆಗುಂಬೆಯ ಸನ್ಸೆಟ್ ಪಾಯಿಂಟ್ ಈಗ ಅಪಘಾತಕ್ಕೆ ಆಹ್ವಾನವನ್ನ ನೀಡ್ತಾ ಇದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು. ನಾನೀಗ ಆಗುಂಬೆಯ ಬಳಿ ಇರುವಂತಹ ಸನ್ಸೆಟ್ ಪಾಯಿಂಟ್ ಬಳಿ ಇದ್ದೇನೆ. ಇಲ್ಲಿ ಸಾಕಷ್ಟು ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿರುವಂತದ್ದು. ಸನ್ಸೆಟ್ ಪಾಯಿಂಟ್ ನ ಬಳಿ ಇರುವಂತಹ ಇಲ್ಲಿ ವೀಕ್ಷಣಾ ಗ್ಯಾಲರಿ ಏನಿದೆ, ಇಲ್ಲಿ ಸಾಕಷ್ಟು ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿದೆ. ಸ್ವಲ್ಪ ಯಾಮಾರಿದ್ರು ಸಹ ಇಲ್ಲಿ ಬರುವಂತಹ ಪ್ರವಾಸಿಗರು ಅಪಘಾತಕ್ಕೆ ಅವಘಡಕ್ಕೆ ಕಾರಣವಾಗುವಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಇರುವಂತದ್ದು. ಎಲ್ಲಾ ಕಬ್ಬಣಗಳು ತುಕ್ಕಿಡಿದ್ದಾವೆ, ಜೊತೆಗೆ ಇಲ್ಲಿರುವಂತಹ ಸಿಮೆಂಟ್ಗಳು ಸಹ ಕಿತ್ತೋಗಿರುವಂತದ್ದು. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ಸ್ವಲ್ಪ ಯಾಮಾರಿದ್ರು ಸಹ ಇಲ್ಲಿರುವಂತಹ ಪ್ರಭಾತಕ್ಕೆ ಬೀಳುವಂತಹ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ. ಅಷ್ಟಿದ್ರೂ ಸಹ ಇಲ್ಲಿಯವರೆಗೆ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳಾಗಿರಬಹುದು, ಇಲ್ಲಿನ ರಾಜಕಾರಣಿಗಳು ಯಾರು ಸಹ ಇತ್ತ ಗಮನವನ್ನ ವಹಿಸ್ತಿಲ್ಲ. ನೋಡಬಹುದು ಹೇಗೆ ಎಲ್ಲವೂ ಸಹ ಸಿಮೆಂಟ್ ಕಿತ್ತೋಗಿರುವಂತದ್ದು. ಕೇವಲ ಕಬ್ಬಿಣದ ಮೇಲೆ ಇಲ್ಲಿ ವೀಕ್ಷಣಾ ಪಾಯಿಂಟ್ ಏನಿದೆ ಅದು ನಿಂತ್ಕೊಂಡಿರುವಂತದ್ದು. ಹಾಗಾಗಿ ಕೂಡಲೇ ಇಲ್ಲಿರುವಂತಹ ಈ ಅಪಘಾತಕ್ಕೆ ಆಹ್ವಾನವನ್ನು ನೀಡುತ್ತಿರುವಂತಹ ಸನ್ಸೆಟ್ ಪಾಯಿಂಟ್ ಅನ್ನ ಸರಿ ಮಾಡಬೇಕು ಎನ್ನುವಂಥದ್ದು ಸಾಕಷ್ಟು ದಿನಗಳ ಆಗ್ರಹವಾಗಿರುವಂತದ್ದು. ಇಲ್ಲಿ ಪ್ರತಿನಿತ್ಯವೂ ಸಾವಿರಾರು ಜನ ಈ ಸನ್ಸೆಟ್ ನೋಡ್ಲಿಕ್ಕೆ ಆಗುಂಬೆ ಬಳಿ ಬರ್ತಾರೆ. ಇಲ್ಲಿರುವಂತಹ ನಿಸರ್ಗ ಪರಿಸರ ಆಗಿರಬಹುದು, ಪಶ್ಚಿಮ ಘಟ್ಟಗಳ ಅಭಯಾರಣ್ಯ, ಇಲ್ಲಿರುವಂತಹ ಪಕ್ಷಿ ಸಂಕುಲ, ಇವೆಲ್ಲವನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಆದ್ರೆ ಇಲ್ಲಿರುವಂತಹ ಸನ್ಸೆಟ್ ಪಾಯಿಂಟ್ ಈಗ ಅಪಘಾತಕ್ಕೆ ಆಹ್ವಾನವನ್ನು ನೀಡುತ್ತಿರುವಂತದ್ದು. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರಬಹುದು, ಜನಪ್ರತಿನಿಧಿಗಳು ಇದನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಗಮನವನ್ನು ವಹಿಸಬೇಕಿದೆ. ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ.